ರಾಜಧಾನಿಗೆ ರಾಜಕಳೆ ಕೊಡುವ ಬೆಂಗಳೂರು ಕರಗ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಲಕ್ಷಾಂತರ ಜನ ಬೆಂಗಳೂರು ಕರಗ ನೋಡಲು ಆಗಮಿಸುತ್ತಾರೆ. ಈ ಬೆಂಗಳೂರು ಕರಗಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಈ ಕರಗ ಆದಿಶಕ್ತಿ ಸ್ವರೂಪಿಣಿಯಾದ ದ್ರೌಪದಿ ಆರಾಧನೆಗಾಗಿ ಮಾಡುವ ಹಬ್ಬ. ಈ ಆಚರಣೆಗೆ ಒಂದು ಪುರಾಣ ಕಥೆ ಕೂಡ ಇದೆ. ಕುರುಕ್ಷೇತ್ರ ಸಮರದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡ್ತಾರೆ. ಅದೇ ಸ್ವರ್ಗಾರೋಹಣ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ತಪ್ಪಿ ಬಿದ್ದಳಂತೆ. ಆದರೆ ದ್ರೌಪದಿ ಮೂರ್ಛೆ ತಪ್ಪಿ ಬಿದ್ದಿದ್ರಿಂದ ಇದನ್ನ ಅರಿಯದ ಪಾಂಡವರು ಮುಂದೆ ಹೋಗ್ಬಿಡ್ತಾರೆ. ಆಕೆ ಎಚ್ಚರವಾಗಿ ನೋಡಿದಾಗ ತಿಮಿರಾಸುರ ಎಂಬ ರಾಕ್ಷಸ ಕಣ್ಣಿಗೆ ಕಾಣ್ತಾನೆ. ಆತನನ್ನ ಸಂಹರಿಸಲು ಆದಿಶಕ್ತಿಯ ರೂಪವನ್ನ ತಾಳಿ ರಕ್ಷಕರನ್ನ ಸೃಷ್ಟಿಸ್ತಾರೆ. ತಲೆಯಿಂದ ಯಜಮಾನ, ಹಣೆಯಿಂದ ಗಣಾಚಾರಿ, ಕಿವಿಗಳಿಂದ ಗೌಡರು, ಬಾಯಿಯಿಂದ ಗಂಟೆ ಪೂಜಾರಿ, ಹೆಗಲಿನಿಂದ ವೀರಕುಮಾರರನ್ನ ಸೃಷ್ಟಿಸ್ತಾಳೆ. ಹೀಗೆ ಹುಟ್ಟಿದ ಇವರೆಲ್ಲರೂ ಸೇರಿ ಆ ರಕ್ಕಸನ ಎದುರು ಹೋರಾಡಿ ಗೆಲ್ಲುತ್ತಾರೆ. ಜನ್ಮ ನೀಡಿದ್ದ ದ್ರೌಪದಿ ಕೈಲಾಸಕ್ಕೆ ಹೋಗುವುದು ಮಕ್ಕಳಲ್ಲಿ ದುಗುಡ ಉಂಟು ಮಾಡುತ್ತೆ. ತೆರಳದಂತೆ ದ್ರೌಪದಿಯನ್ನ ಬೇಡಿಕೊಳ್ಳುವಂತೆ ಕೃಷ್ಣನು ಸಲಹೆ ಮಾಡ್ತಾನೆ. ಕತ್ತಿಯಿಂದ ಎದೆಗೆ ತಿವಿದುಕೊಳ್ಳುತ್ತಾ ಬೇಡಿಕೊಳ್ಳುವ ವೀರಕುಮಾರರು ನಮಗೆ ನೀನಿಲ್ಲದೆ ಇನ್ಯಾರು ದಿಕ್ಕು, ಹೋಗದಿರುವಂತ ಅಲವತ್ತುಕೊಳ್ತಾರೆ. ಆಗ ದ್ರೌಪದಿ ದೇವಿ ಪ್ರತಿ ವರ್ಷವೂ 3 ದಿನ ಭೂಮಿಗೆ ಬಂದು ಮಕ್ಕಳ ಜೊತೆ ಇರೋದಾಗಿ ಮಾತು ಕೊಡ್ತಾರೆ. ಆ 3 ದಿನಗಳೇ ಕರಗ ಹಬ್ಬದ ದಿನಗಳು ಅನ್ನೋ ನಂಬಿಕೆ ಕೂಡ ಇದೆ. ಈಗಲೂ ವೀರಕುಮಾರರು ಕತ್ತಿ ಹಿಡಿದು ತಾಯಿಯನ್ನ ಬೇಡಿಕೊಳ್ತಾರೆ.